ಏನು ಪವರ್ ಟಿವಿ ಮತ್ತು ನಮ್ಮ ಅಪ್ಪ ಸಾಹೇಬ್ ಅವರಿಗೆ ಪ್ರಣಾಮನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಿಮ್ಗಳಿಗೂ ಕೂಡ ಪ್ರಣಾಮ ಸಲ್ಲಿಸ್ತಾ ಇದ್ದೀನಿ. ನಮಗೆ ಒಂದು ಶಕ್ತಿ ಇತ್ತು, ಯಾವಾಗ ಈ 2 ವರ್ಷದ ಹಿಂದೆ ಒಂದೇ ಒಂದು ಶಕ್ತಿ ಇತ್ತು, ಅದು ಯಾವುದು? TPJP ಇತ್ತು. ನಿಜ ತಾನೆ? ತೆಗೆ ಪಿಡಿದ ಜಮಾಕರ್ತ ಸಂಘ ಅನ್ನೋದು ಒಂದು ಶಕ್ತಿ ಇತ್ತು. ಈಗ 2ನೇ ಶಕ್ತಿ ನಮಗೆ ಸೇರಿದೆ, ಅದು ಯಾವುದು? ಪವರ್ ಟಿವಿ. ಈಗ ನಾವು ಹೋರಾಟಗಳನ್ನ ಮಾತ್ರ ಮಾಡ್ತಾ ಇದ್ವಿ, ಈಗ ನಮ್ಮ ಜೀವನ ಮತ್ತು ಜೀವನನ ನಮ್ಮ ಪವರ್ ಟಿವಿ ಕೈ ಕೊಡ್ತಾ ಇದ್ದೀವಿ. ನಾನು ಮೈಸೂರಿಂದ ಬಂದಿದ್ದೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ. ನಾನು ಚಾಮರಾಜನಗರ, ಕೊಡಗು ಮತ್ತೆ ಮೈಸೂರಿಗೆ ಗೌರವ ಅಧ್ಯಕ್ಷರಾಗಿದ್ದೀನಿ. ಈ ಗೌರವಾಧ್ಯಕ್ಷನ ನಮ್ಮ ಅಧ್ಯಕ್ಷರು ಕೊಟ್ಟಿರೋದು ರಾಜ್ಯಾಧ್ಯಕ್ಷರೇ. ಅದರಿಂದ ನಾವು ಮೈಸೂರಿನಲ್ಲಿ ತುಂಬ ಚೆನ್ನಾಗಿ ಚಾಮರಾಜನಗರ ಮತ್ತು ಮೈಸೂರು ಸೇರಿಕೊಂಡು ಒಂದು ಉತ್ತಮವಾದಂಥ ಹೋರಾಟವನ್ನು ಮಾಡಿದ್ವಿ. ಆದರೆ ನಾರ್ತ್ ಕರ್ನಾಟಕದಲ್ಲಿ ಮಾಡ್ದಂಗೆ ನಾವು ಮಾಡೋಕ್ಕಾಗಲಿಲ್ಲ. ಅದನ್ನು ನಾವು ಯಾವಾಗಲೂ ನೆನೆಸ್ಕೋತಾ ಇರ್ತೀವಿ. ನಾರ್ತ್ ಕರ್ನಾಟಕದವ್ರಿಗೆ ನಾನು ಮತ್ತೊಮ್ಮೆ ಪ್ರಣಾಮ ಸಲ್ಲಿಸ್ತೀನಿ. ಯಾಕೆಂದರೆ ಅವ್ರು ಮಾಡ್ದಂಗೆ ನಾವು ಮಾಡೋಕ್ಕಾಗಲಿಲ್ಲ. ನಾನು ನಮ್ಮ ಅಧ್ಯಕ್ಷರಾದಂಥ ಅಲ್ಲಾಬಾಕ್ಷ್ ಮತ್ತು ನಮ್ಮ ಚಾಮರಾಜನಗರದ ಅಧ್ಯಕ್ಷರ ಸೋಮಣ್ಣವರು ಯಾವಾಗಲೇ ಏನೇ ಮಾಡಬೇಕಾದ್ರೂ ಒಂದು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿ ಒಂದು ಸಹಕಾರಗಳನ್ನ ಕೊಟ್ಟು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮುಂದಿನ ಭಾನುವಾರ ನಾವು ಮತ್ತೆ ಒಂದು ಮೆರವಣಿಗೆ ಮಾಡಬೇಕು ಅಂತ ನಮ್ಮ ಅಪ್ಪ ಸಾಹೇಬ್ ಅವ್ರಿಗೆ ಹೇಳಿದ್ವು. ಆದರೆ ಈಗ ಇಲ್ಲಿಗೆ ಬಂದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಅದರಿಂದ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಧ್ಯಕ್ಷರಿಗೆ ಅವ್ರ ಅಜ್ಜಿ ಕೂಡ ಹೊರಟೋಗ್ಬಿಟ್ಟವ್ರೆ. ಆದರೆ ಅವರು ಬಂದು ಇಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ ಅವರು ಎಷ್ಟು ಹೋರಾಟಕ್ಕೆ ರೆಡಿಯಾಗಿದ್ದಾರೆ ಅಂತ. ನಾನು ಎಲ್ರಿಗೂ ಹೇಳೋದಿಷ್ಟೇ, ನಾವು ನಮ್ಮ ಜೀವ ಇರೋವರೆಗೂ ಕೂಡ ನಿಮ್ಗಳಿಗಾಗಿ ನಾವು ಹೋರಾಡ್ತೀವಿ, ಸಾಯಕ್ಕೂ ರೆಡಿ ಇದ್ದೀವಿ. ಅದಿವ್ ರೆಡಿ ಇದ್ದೀರಲ್ಲ? ಇಲ್ಲಿ ಜೈ ಅನ್ನೋದು, ಚಪ್ಪಾಳೆ ಹೊಡಿಯೋದು ಇಲ್ಲಿ ಮುಗಿತದಂಗೆನೆ ಆಯ್ತು, ನಮ್ಮ ಪಾಡ್ ನಮ್ಮ ಕೆಲಸ ನೋಡ್ಕೊಳ್ಳೋಣ, ಅಪ್ಪ ಸಾಹೇಬ್ ಕರೀತಾರೆ, ಕರೆದ್ರೆ ಹೋಗೋಣ, ಇದ್ದಾರೆ ಬಿಟ್ಬಿಡೋಣ ಅನ್ನೋ ಭಾವನೆ ಯಾವತ್ತು ನಮ್ಮ ಮನಸ್ಸಿನೊಳಗಡೆ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವು ಯಾವ ಹೋರಾಟನೂ ಸಕ್ಸಸ್ ಮಾಡಕ್ ಸಾಧ್ಯ ಇಲ್ಲ. ಈ ಹೋರಾಟದಲ್ಲಿ ಅಂತಂದ್ರೆ ಈಗ 2 ಶಕ್ತಿ ಸೇರಿದೆ. 3ನೇ ಶಕ್ತಿ ಯಾವುದು? 3ನೇ ಶಕ್ತಿ ಯಾವುದು? 3ನೇ ಶಕ್ತಿ ಯಾವುದು? ನಾವು